ಕುಮಾರಣ್ಣ ಹೇಳಿದರು, ದತ್ತ ನೀವು ಮಾತಾಡೋರು ಈ ವಿಷಯದ ಮೇಲೆ ಇದ್ರು. ನಾನು ಹೇಳಿ ಕೇಳಿ ಮೇಷ್ಟ್ರು, ಮೇಲಾಗಿ ರಾಜಕಾರಣಿ, ಮೈಕ್ ಸಿಕ್ಕರೆ ಬಿಡ್ತಿಲ್ವಾ, ಆದರೆ ಗಾಬರಬೇಡಿ, ಇಲ್ಲ ನಾವು ಕಮ್ಮಿ ಮಾತಾಡೋಕ್ಕೆ ಹೋಗ್ತೀವಿ. ಆದ್ದರಿಂದ ಕುಮಾರಣ್ಣ ಅವರು ಹೇಳಿರೋ ಪಾಯಿಂಟ್ಸ್ಗೆ ಯಾವ ವಿಷಯದ ಬಗ್ಗೆ ಒತ್ತು ಕೊಟ್ಟಿದ್ರು ಅಷ್ಟಕ್ಕೆ ಮಾತ್ರ ನನ್ನ ಮಾತುಗಳನ್ನು ಸೀಮಿತಗೊಳಿಸ್ತೀನಿ. ಸ್ನೇಹಿತರೆ, ಈ ಜಾತ್ಯತೀತ ಜನತಾದಳ ಹುಟ್ಟಿದ್ದು 1999ರಲ್ಲಿ. ನಾವೆಲ್ಲ ದೇವೇಗೌಡರ ಗರಡಿನಲ್ಲೇ ಬಂದವರು. ನಾನು 20 ವರ್ಷ ಹುಡುಗನಾದಾಗ ದೇವೇಗೌಡರ ಜೊತೆಯಲ್ಲಿ ಕೆಲಸ ಮಾಡಿ ಪ್ರಾರಂಭ ಮಾಡಿದೆ. ನನಗೀಗ 73 ವರ್ಷ. ಈ 50 ವರ್ಷದ ಜರ್ನಿ ಒಳಗಡೆ ನಾನು ದೇವೇಗೌಡರ ಎಲ್ಲ ಹೋರಾಟಗಳಲ್ಲೂ ಕೂಡ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ಭಾಗವಹಿಸ್ತಾ ಬಂದಿರೋನು. ಆದರೆ ಈ ಪಕ್ಷ 1999ರಲ್ಲಿ ಟ್ರ್ಯಾಕ್ಟರ್ ಚಿಹ್ನೆ ಇಟ್ಕೊಂಡು ಹೊಸ ಪಕ್ಷವಾಗಿ ಹುಟ್ಟಿ ಈಗ ಹೊರವತ್ತ ರೈತ ಮಹಿಳೆ ಗುಂಪಿನಲ್ಲಿ ಪಕ್ಷ ಕಂಗೊಳಿಸ್ತಾ ಇರಬೇಕಾದ್ರೆ ಈ 25 ವರ್ಷಗಳ ಹಿನ್ನೆಲೆಯಲ್ಲಿ ದೇವೇಗೌಡರು ಮಾಡುವಂಥ ಕೆಲವು ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥ ಛಾಪುಗಳನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಕುಮಾರಣ್ಣ ನನ್ನ ಬಾಯಿನಲ್ಲಿ ಹೇಳಿಸ್ಬೇಕು ಅಂತಿರೋದು. ಒಂದು, ಬಹಳ ಜನ ಇವತ್ತು ರೈತರು 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 ಅಂತ ಹೇಳಿ, ರೈತರ ಬಗ್ಗೆ ದೇವೇಗೌಡರ ಕಾಳಜಿ ಇವತ್ತು ನಿನ್ನೆದಲ್ಲ. ಇದಕ್ಕೆ ದಶಕಗಳ ಇತಿಹಾಸ ಇದೆ. ಈಗ ತಾನೇ ನೀವು ಆ ಸಾಧನೆಯ ಚಿತ್ರಣಗಳನ್ನು ನೋಡಿದ್ದೀರಿ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ದೇವೇಗೌಡರ ಹಠ ಎಂಥದ್ದು, ರೈತ ಪರವಾದಂಥ ಛಲ ಎಂಥದ್ದು, ಅವರ ಹೋರಾಟ ಎಂಥದ್ದು ಅನ್ನಕ್ಕೆ. ಸೋತು ಸುಳ್ಳಾಗಿ ಮನೇಲಿ ಕೂತಿದ್ರು ದೇವೇಗೌಡರು. ಆಗ ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು. 1989 2 MLAಗಳು ನಾವು ಗೆದ್ದಿದ್ದು. ಈಗಿನ ಯುವಕರು ಹುಟ್ಟೇ ಇತ್ತಿಲ್ಲ ಅವಾಗ. ಆ ದಿನಗಳಲ್ಲಿ 2 ಸೀಟ್ ಗೆದ್ದಾಗ ಇನ್ಯಾವುದಾದ್ರು ರಾಜಕಾರಣಿ ಆದರೆ ಸಾಕಪ್ಪ ಅತ್ಲಾಗಿ ಈ ರಾಜಕಾರಣವೂ ಬೇಡ, ಇದ್ರ ಸವಾಸನೂ ಬೇಡ, ಈ ಜನ ನೆಚ್ಕೊಳ್ಳೋದು ಕಷ್ಟ, ಕೆಪ್ಪಗೆ ಮನೆ ಸೇರ್ಕೊಳ್ಳೋಣ ಅನ್ನೋರು. ದೇವೇಗೌಡರು ಎಂಥ ಹೋರಾಟದ ಕೆಚ್ಚು ರಕ್ತ ಎಂಥದಪ್ಪ ಅಂದರೆ 2 ಸೀಟ್ ಗೆದ್ದಿದ್ದಾರೆ. ಅವ್ರು ನಮ್ಮಂಥ ಹುಡುಗರು ಕಟ್ಕೊಂಡು ನಡೆಯೋ ಹೋರಾಟಕ್ಕೆ ಹೋಗೋಣ, ನಮಗೊಂದು ಪ್ರತ್ಯೇಕ ರೈಲ್ವೆ ವಲಯ ಬೇಕು, ಕರ್ನಾಟಕಕ್ಕೆ ಒಂದು ಸಪರೇಟ್ ರೈಲ್ವೆ ಝೋನ್ ಬೇಕು, ನಡಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ, ಬೆಳಗಾವಿ ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡೋಣ ಅಂತೇಳಿ ಆ ವಯಸ್ಸಲ್ಲಿ ಯಾವುದೋ 2ನೇ ದರ್ಜೆ ಟ್ರೈನಲ್ಲಿ ಪ್ರಯಾಣ ಮಾಡಿಕೊಂಡು ನಮ್ಮಂಥ 100 ಯುವಕರು ಕಟ್ಕೊಂಡು ಹೋರಾಟ ಮಾಡಿದ್ವಿ. ಕಾವೇರಿ ವಿಷಯ ಬಂದಾಗ ಸುಮಾರು 3 ಲಕ್ಷ ಜನ ರೈತರನ್ನು ಸೇರಿಸಿ ಮೈಸೂರಿನಲ್ಲಿ ಅದ್ಭುತವಾದ ಹೋರಾಟ ಮಾಡಿದರು. ಕೃಷ್ಣಾ ನದಿ ವಿಷಯ ಬಂದಾಗ ಭೀಮರಾಯನ ಗುಡಿ, ಗುಲ್ಬರ್ಗಾದ ಭೀಮರಾಯನ ಗುಡಿ ಒಳಗಡೆ ಲಕ್ಷಾಂತರ ಜನ ರೈತರನ್ನು ಸೇರಿಸಿ ಸಾಹಿತಿಗಳು ಕಲಾವಿದರುಗಳನ್ನೆಲ್ಲ ಸೇರಿಸ್ಕೊಂಡು ದೊಡ್ಡ ಹೋರಾಟ ಮಾಡಿದರು. ಆವಾಗ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ, ಗೌಡರು ಬಹುಶಃ ಅದನ್ನು ಅನೇಕ ಬಾರಿ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೇ ಕೃಷ್ಣಾ ನದಿ ಪ್ರಾಜೆಕ್ಟು ಅವ್ರು ಒಂದ್ಸಲ ಕಾಂಗ್ರೆಸ್ನವರೆಲ್ಲ ಮಾಡಿದರು, ಕೂಡಲ ಸಂಗಮಕ್ಕೆ ಅಂತೇಳಿ. ಆದರೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಮಿತ್ರರಿಗೂ ಕೂಡ ದೇವೇಗೌಡರಿಗೆ ಮುಂಚೆ, ದೇವೇಗೌಡರು ಪ್ರಧಾನಿಯಾಗುವುದಕ್ಕೆ ಮುಂಚೆ ದೇಶದ ಪ್ರಧಾನಿ ಇಂದಿರಾ ಗಾಂಧಿನ ಕಿತ್ತೂರು ಕರ್ನಾಟಕ, ಈ ಕಿತ್ತೂರು ಕರ್ನಾಟಕ ಅಂತೇಳಿ ಮುಂಬೈ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತೇಳಿ ಹೈದರಾಬಾದ್ ಕರ್ನಾಟಕದವರೆಲ್ಲ ಸೇರಿ ದೊಡ್ಡ ಸನ್ಮಾನ ಮಾಡಿದರು ಬಿಜಾಪುರದಲ್ಲಿ. ತಾಯಿ ನಮಗೊಂದು ಸ್ವಲ್ಪ ದುಡ್ಡು ಕೊಡವ, ನಮ್ಮ ಕೃಷ್ಣಾ ಪ್ರಾಜೆಕ್ಟ್ಗೆ, ಕೃಷ್ಣಾ ನದಿಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡವ ಅಂತೇಳಿ ಆಕೆನ ತಕ್ಕಡಿನಲ್ಲಿ ಕೂರಿಸಿ ಬಂಗಾರದಲ್ಲಿ ತೂಗಿ ಕಳಿಸ್ತಿದ್ರು. ಆದರೂ ₹1 ಕೇಂದ್ರ ಸರ್ಕಾರ, ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಅದೇ ದೇವೇಗೌಡರು ಪ್ರಧಾನಿ ಆದರು. ದೇವೇಗೌಡರು ಪ್ರಧಾನಿ ಆದ ತಕ್ಷಣವೇ ಅವ್ರಿಗೆ ಗೊತ್ತಿತ್ತು ತಾವು ನಡೆಸಿದ ಹೋರಾಟ. ನಾನು ರೈಲ್ವೆ ಝೋನ್ ಬೇಕು ಅಂತ ಹೋರಾಟ ಮಾಡಿದ್ದೆ ಕರ್ನಾಟಕಕ್ಕೆ.
ಪ್ರಧಾನಮಂತ್ರಿಯಾದ ಒಂದು ತಿಂಗಳಿಗೆ ಆರ್ಡರ್ ಮಾಡಿದ್ರು ಕರ್ನಾಟಕಕ್ಕೆ ಪ್ರತ್ಯೇಕ ರೈಲ್ವೆ ವಲಯ, ನೈಋತ್ಯ ರೈಲ್ವೆ ವಲಯ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ನಾವೆಲ್ಲ ನೈಋತ್ಯ ರೈಲ್ವೆ ವಲಯ ಅಂತ ಹೇಳಿ ಹೇಳ್ತಿದ್ದೀವಿ. ದೇವೇಗೌಡರು ರೈಲ್ವೆ ಸ್ಟೇಷನ್ ಮುಂದೆ ಹೋರಾಟ ಮಾಡಿದ್ರು, ಪ್ರಧಾನಿಯಾಗಿ ಆರ್ಡರ್ ಮಾಡಿ ರುಜು ಮಾಡಿದ್ರು. ಅದೇ ಕೃಷ್ಣ ಕಾವೇರಿಗೆ ದುಡ್ಡು ಕೊಡ್ತಿತ್ತಿಲ್ಲ ಕೇಂದ್ರ ಸರ್ಕಾರ. ಇಂದಿರಾ ಗಾಂಧಿ ಕರ್ಕೊಂಡು ಬಂಗಾಳದಲ್ಲಿ ತೂಗಿದ್ರು ಕೊಡಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಆದರು. ಎಂಥ ಬುದ್ಧಿವಂತರಪ್ಪ ದೇವೇಗೌಡರು ಅಂದರೆ, ನಾವು ಬರೀ ದೇಶದ ಪ್ರಧಾನಿ ಆದರೆ ಕರ್ನಾಟಕಕ್ಕೆ ದುಡ್ಡು ಕೊಟ್ಬಿಟ್ರೆ ಇವ್ರು ಕರ್ನಾಟಕಕ್ಕೆ ಮಾತ್ರ ಮಾಡ್ಕೊಂಡ್ಬಿಟ್ಟ ಅಂತಾರೆ ಅಂದ್ಬಿಟ್ಟು ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಹಾಗೆ ಒಂದು ಸ್ಕೀಮ್ ತಗೊಂಡ್ಬಂದ್ರು. AIBP ಅಂತ ಒಂದು ಸ್ಕೀಮ್ ತಂದ್ರು. ಅದರಲ್ಲಿ ಒಂದೊಂದು ಯಾವ್ಯಾವ ನೀರಾವರಿ ಯೋಜನೆಗಳು ನಿಂತಿದೆಯೋ ಅದೆಲ್ಲ ಪೂರ್ಣಗೊಳಿಸೋಕ್ಕೆ ಸಾವಿರಾರು ಕೋಟಿ ಅಂತ ಕೊಟ್ಟರು. ಅದರ ಹಣೆ ಬದಲಾವ ಬೇರೆ ರಾಜ್ಯಗಳದ್ದೇನೋ ಗೊತ್ತಿಲ್ಲ. ಕರ್ನಾಟಕದ ಛಾಯೆ ಎಷ್ಟು ಬದಲಾಯ್ತಪ್ಪ ಅಂದರೆ ಸಾವಿರಾರಲ್ಲ ಲಕ್ಷ ಕೋಟಿಗಟ್ಟಲೆ ಬಂದು ಇವತ್ತು ಒಪ್ಪಂದಷ್ಟು ಪ್ರಾಜೆಕ್ಟು. ಇವತ್ತೇ ರಾಯಚೂರಲ್ಲಿ ಕರಿಯಮ್ಮ MLA ಆಗಿದ್ದಾರೆ ಅಂತ ಕಾಣ್ರೆ ದೇವದುರ್ಗದ ಜನ ದೇವೇಗೌಡರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ದೇವೇಗೌಡರು ಕೊಟ್ಟ ಕೊಡುಗೆ. ಅಷ್ಟೇ ಅಲ್ಲ, ಇವತ್ತು ಕಬ್ಬು ಬೆಳೆಗಾರರುಗಳು ಇಲ್ಲಿ ಹೋರಾಟ ಮಾಡ್ತಾರೆ. ನೋಡ್ತಾ ಇದ್ದೀವಿ, ಕಬ್ಬಿಂದು 3,500, 3,300, ₹100 ಜಾಸ್ತಿ ಕೊಡಿ ಅಂಗರಾಚಿ ಬೇಡ್ಕೊತಾ ಇದ್ದಾರೆ ಕಬ್ಬು ಬೆಳೆಗಾರರು. ದೇವೇಗೌಡರು ಇಂಥ ರೈತರ ಕಷ್ಟನ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರವೇ ಅವರು ಸೋತರೂ ಕೂಡ ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಎಲ್ಲ ಕಡೆ ಹೋದರು, ರೈತರ ಕಷ್ಟ ತಿಳ್ಕೊಂಡ್ರು. ತೆಂಗೇನಾಗಿದೆ, ಅಡಿಕೆನಾಗಿದೆ, ಕಬ್ಬೇನಾಗಿದೆ, ರಾಗಿ ಏನಾಗಿದೆ, ತೊಗರಿ ಏನಾಗಿದೆ, ಆಯಾ ರೈತರ ಹೊರಕ್ಕೆ ಹೋದ್ರು. ಅಲ್ಲೆಲ್ಲ ನೋಡ್ಕೊಂಡು ಬಂದರು. ಎಲ್ಲದನ್ನು ಒಂದು ಪಂಚೆ ಕಟ್ಕೊಂಡ್ಬಂದರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ಭಾರತದ ಮಾಜಿ ಪ್ರಧಾನಿ ರೈತರ ಹೊಲಕ್ಕೆ ಹೋಗಿ ಅಲ್ಲಿ ಹೋಗಿರುವಂಥ ರಾಗಿ, ತೊಗರಿ, ಅಡಿಕೆ, ಸುಳಿ ಬಿದ್ದಿರೋ ತೆಂಗಿನ ಕೊನೆ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಪಾರ್ಲಿಮೆಂಟ್ಗೆ ಹೋಗಿ ನೋಡಿ ಸ್ವಾಮಿ ಕರ್ನಾಟಕದ ರೈತರ ಸ್ಥಿತಿ ಕೇಳಿ ಅಲ್ಲಿ ಎಲ್ರಿಗೂ ಕೂಡ ಕೊಟ್ಟು ತೋರಿಸಿ ಹೋರಾಟದ ಕೆಚ್ಚು ಮೂಡಿಸಿದ್ರು ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ವಾಜಪೇಯಿ ಪ್ರಧಾನಿ, ಮನಮೋಹನ್ ಸಿಂಗ್ ಪ್ರಧಾನಿ, ದೇವೇಗೌಡರು ಬಿಡಲಿಲ್ಲ. ವಾಜಪೇಯಿ ಹತ್ರಕ್ಕೆ ಹೋದರು, ಮನಮೋಹನ್ ಸಿಂಗ್ ಹತ್ರಕ್ಕೆ ಹೋದರು. ಕರ್ನಾಟಕದ ರೈತರ ಕಷ್ಟ ನೋಡಿದ್ರು. ಹೇಗೆ ಹೋದ್ರು? ವಿಮಾನದ ಕುರ್ರ ಅಂತ ಹಾರು ಹೋಗಲಿಲ್ಲ. ಹೇಗೆ ಹೋದ್ರು ಅಂದರೆ ಸಾವಿರಾರು ಜನ ರೈತರನ್ನ ಕಟ್ಕೊಂಡು ಒಂದು ಆರ್ಡಿನರಿ ಟ್ರೈನಲ್ಲಿ ರೈತರೆಲ್ಲರೂ ಕೂಡ 2ನೇ ದರ್ಜೆಯಲ್ಲಿ ಪ್ರಯಾಣ. ದೇವೇಗೌಡರು ಮಾಜಿ ಪ್ರಧಾನಿ, SPG, ಎಲ್ಲ ಗನ್ಮ್ಯಾನು, ಪೊಲೀಸು, ಮಿಲಿಟ್ರಿ ಅವರ ರಕ್ಷಣೆಗೆ ಅವರೆಲ್ಲ ಹೇಳಿದರು, ಸಾರ್ ದಯವಿಟ್ಟು ಬೇಡ ಸಾರ್ ಅಂದರು. ಇಲ್ಲ, ನಾನೊಬ್ಬ ರೈತನ ಮಗ. ಸಾವಿರಾರು ಜನ ರೈತರು ಟ್ರೈನಲ್ಲಿ 2ನೇ ದರ್ಜೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪ್ರಯಾಣ ಮಾಡೋಲ್ಲ, AC ಬೋಗಿಲಿ ಪ್ರಯಾಣ ಮಾಡೋಲ್ಲ, ನಾನು ಇಲ್ಲೇ ಪ್ರಯಾಣ ಮಾಡ್ತೀನಿ ರೈತರ ಜೊತೆ ಇದ್ರು. ಆಗ ಜನರೆಲ್ಲ ಹೇಳಿ ರಕ್ಷಣಾ ಪಡೆ ಹೇಳಿದರು, ಹೇಗೆ ಮಲಗ್ತೀರಾ, ಎಲ್ಲಿ ಹೋಗ್ತೀರಾ ಅಂತ. ಒಂದು ಹಾಸಿಗೆ, ಒಂದು ರಗ್ಗು, ಒಂದು ದಿಂಬು ಹಾಕ್ಕೊಂಡು ಲಗೇಜ್ ಬೋಗಿನಲ್ಲಿ ನೀವೆಲ್ಲರೂ ಊಹಿಸಕ್ಕೆ ಸಾಧ್ಯನ್ರಿ. ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಕಾರಲ್ಲಿ ಹೋಗೋದು ನೋಡಿದ್ವಿ ನಾವು, ಒಳ್ಳೆ ದೊಡ್ಡ ಕಾರಲ್ಲಿ. ದೇವೇಗೌಡರು ಭಾರತದ ಮಾಜಿ ಪ್ರಧಾನಿ ರೈತರ ಕಷ್ಟಕ್ಕೆ ಒಂದು ರೈಲಿನ ಲಗೇಜ್ ಬೋಗಿನಲ್ಲಿ ಒಂದು ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡು 2 ದಿನ ರೈತರ ಜೊತೆ ಪ್ರಯಾಣ ಮಾಡಿ ಡೆಲ್ಲಿಗೆ ಹೋಗಿ ರಾಮಲೀಲಾ ಮೈದಾನದಲ್ಲಿ ರೈತರ ಹೋರಾಟ ಮಾಡಿ ವಾಜಪೇಯಿ ಹೋಗಿ ನೋಡಿ ಸ್ವಾಮಿ ನಮ್ಮ ರೈತರ ಕಷ್ಟ ಅಂತ ಮ್ಯಾಗ್ನಾ ಕಾರ್ಟಾ ಅಂತ ಒಂದು ಮನವಿ ಪತ್ರ ಕೊಡ್ತಾರೆ. ಇದು ದೇವೇಗೌಡರು ನಮಗೆ ಕೊಟ್ಟಿರೋ ಸ್ಫೂರ್ತಿ, ಬೆಳೆಸಿರೋ ರೀತಿ, ಪಕ್ಷವನ್ನು ಕಟ್ಟಕ್ಕೆ ಮಾಡುವಂಥ ಸಂಘಟನೆಯ ರೀತಿ. ಆ ಕಾರಣಕ್ಕೆ ಇದು 10 ಹಲವು ಉದಾಹರಣೆ ಕೊಡ್ಬೋದು. ಕರ್ನಾಟಕದ ಮಟ್ಟಿಗೆ ಇವತ್ತೆಲ್ಲ ಹೇಳ್ತಾರೆ, NDA ಜೊತೆಗೆ ಸೇರ್ಕೊಂಡ್ಬಿಟ್ರಿ, BJP ಜೊತೆಗೆ ಸೇರ್ಕೊಂಡ್ಬಿಟ್ರಿ, ಎಲ್ಲಿ ಹೋಯ್ತು ನಿಮ್ಮ ಸೆಕ್ಯುಲರ್ ಕ್ರೆಡೆನ್ಷಿಯಲ್, ಎಲ್ಲಿ ಹೋಯ್ತು ನಿಮ್ಮ ಜಾತ್ಯತೀತತ್ವ, ಹೆಸರೇ ಜನತಾದಳ ಜಾತ್ಯತೀತ, ಹೋಗಿ BJP ಸೇರ್ಕೊಂಡ್ಬಿಟ್ರ ಅಂತ ಹೇಳ್ತಾರೆ. ದೇವೇಗೌಡರಿಗಿಂತ ಆ ಜಾತ್ಯತೀತ ನಾಯಕರು ಯಾರೂ ಇಲ್ಲ, ಈಗ ಹೇಳ್ಕೊಳ್ಳೋ ಯಾರೂ ಇಲ್ಲ.
ಅಲ್ಲದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಆಗ ಅವಾಗೊಂದು ಸಲ ಪಾರ್ಟಿ, ಈಗ ಇನ್ನೊಂದು ಸಲ ಪಾರ್ಟಿ, ಅವ್ರ ಜೊತೆ ಇವ್ರ ಜೊತೆ ಸೇರ್ಕೊಂಡು 10ನೇ ಬಾರಿ ಮುಖ್ಯಮಂತ್ರಿ. ಆದರೆ ಯಾರಾದರೂ ಕೂಡ ನಿತೀಶ್ ಕುಮಾರ್ನ ಅವರ ಜಾತ್ಯತೀತ ನಿಲುವನ್ನು ಪ್ರಶ್ನೆ ಮಾಡೋಕ್ಕಾಗತ್ತಾ? ಹಾಗೇನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ದೇವೇಗೌಡರು, ರಾಜ್ಯಾಧ್ಯಕ್ಷರಾಗಿರೋ ಕುಮಾರಸ್ವಾಮಿ ಅವರು ನಮ್ಮ ಅನಿವಾರ್ಯತೆ, ಅಸಹಾಯಕ ಪರಿಸ್ಥಿತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಬೆಳೆಸಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ನಿತೀಶ್ ಕುಮಾರ್ ಥರನೇ ನಾವು ಕೂಡ ಒಂದು ಹೊಂದಾಣಿಕೆ ಮಾಡ್ಕೋತೀವಿ. ಆದರೆ ದೇವೇಗೌಡರ ಜಾತ್ಯತೀತವಾದ ಪದ್ಧತಿ ಇದೆಯಲ್ಲ, ಎಂಥದ್ದು ಅಂದರೆ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಸಾಮಾಜಿಕ ನ್ಯಾಯ ನಾವು ಅಧಿಕಾರರು ಅಂತಾರೆ. ಇವರೆಲ್ಲರಿಗೂ ಕೂಡ ಪಾಠ ಹೇಳಿಕೊಟ್ಟ ಗುರು, ಸಾಮಾಜಿಕ ನ್ಯಾಯದ ಪಾಠ ಹೇಳಿಕೊಟ್ಟ ಗುರು ದೇವೇಗೌಡರು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ದೇವೇಗೌಡರು ಮುಖ್ಯಮಂತ್ರಿ ಆದ ತಕ್ಷಣವೇ MP ಪ್ರಕಾಶನ್ ಕರೆದ್ರು, ಸಿದ್ದರಾಮಯ್ಯನ ಕರೆದ್ರು, ಆರ್ ಜಾಲಪ್ನವ್ರು ಕರೆದ್ರು, ಬಲ್ರಿ ಸಾಮಾಜಿಕ ನ್ಯಾಯ ಕೊಡಬೇಕು ನಮ್ಮ ಪಕ್ಷ, ರಿಸರ್ವೇಷನ್ ಪಾಲಿಸಿ, ಮೀಸಲಾತಿ ನಿಯಮ, ನೀವೊಂದು ಕ್ಯಾಬಿನೆಟ್ ಸಬ್ ಕಮಿಟಿ, ಪ್ರಕಾಶ್ ಅಧ್ಯಕ್ಷರು, ಸಿದ್ದರಾಮಯ್ಯ ಮೆಂಬರು, ಜಾಲಪ್ಪ ಮೆಂಬರು ಮಾಡಿ ನೀವು ತೀರ್ಮಾನ ಮಾಡ್ಕೊಂಬಲ್ಲಿ. ಹಿಂದುಳಿದ ಜಾತಿಯವರಿಗೆ, ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ನಾವು ಮೀಸಲಾತಿ ಕೊಡಬೇಕು, ಮಾಡ್ಕೊಂಬಲ್ಲಿ ಅಂದರು. ಅವ್ರು ಮಾಡ್ಕೊಂಡು ಬಂದರು. ದೇವೇಗೌಡರು ನೋಡಿದರು, ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಜಾಸ್ತಿ ಮೀಸಲಾತಿ ಬೇಡ, ಯಾಕೆಂದರೆ ನಾವು ಸ್ವಲ್ಪ ಮುಂದುವರೆದಿದ್ದೀವಿ. ಆದ್ದರಿಂದ ನಾವು ಒಬ್ಬರೇ ತಿನ್ನಬಾರ್ದು, ಹಂಚ್ಕೊಂಡು ತಿನ್ನಬೇಕು, ಬಡವರಿಗೆ ಕೊಡೋಣ, ಹಿಂದುಳಿದವರಿಗೆ ಕೊಡೋಣ ಅಂತ ಹೇಳಿ ಒಕ್ಕಲಿಗರ ಮೀಸಲಾತಿಯನ್ನು ಕಡಿಮೆ ಮಾಡಿ ಕುರುಬ ಸಮುದಾಯವೂ ಸೇರ್ಕೊಂಡಂತೆ, ಉಪ್ಪಾರ ಸಮುದಾಯವೂ ಸೇರ್ಕೊಂಡಂತೆ, ಸವಿತಾ ಸಮಾಜ ಸೇರ್ಕೊಂಡಂತೆ, ಈಡಿಗ ಸಮಾಜ ಸೇರ್ಕೊಂಡಂತೆ 2A ಗುಂಪು ಅಂತ ಮಾಡಿ ಅವರಿಗೆ ಪ್ರಮಾಣ ಜಾಸ್ತಿ ಕೊಟ್ಟರು. ಅಷ್ಟೇ ಅಲ್ಲ, ಜಾತ್ಯತೀತ ತತ್ವಕ್ಕೆ ದೇವೇಗೌಡರು ಅದೆಷ್ಟು ಬದ್ಧರಾಗಿದ್ರು ಅಂದರೆ ಮುಸಲ್ಮಾನರಿಗೆ 2B ಅಂತ ಒಂದು ಕ್ಯಾಟಗರಿ ಮಾಡಿ 4% ರಿಸರ್ವೇಷನ್ನ ಮುಸಲ್ಮಾನರಿಗೆ ಕೊಟ್ಟರು. ಇವತ್ತಿಗೂ ಈಗಲೂ ಈ ಕ್ಷಣದಲ್ಲೂ ಅದೇ ರಿಸರ್ವೇಷನ್ ಪಾಲಿಸಿ ಜಾರಿಯಲ್ಲಿರೋದು. ಮುಸಲ್ಮಾನ್ ಯುವತಿಯರು, ಮುಸಲ್ಮಾನ್ ತಂದೆ ತಾಯಿಗಳು ತಮ್ಮ ಮಕ್ಕಳು ಓದಿ ಬೆಳೆದು ಕೆಲಸಕ್ಕೆ ಹೋಗ್ತಾ ಇದ್ದರೆ ಅವ್ರು ದಿನಾ ಸ್ಮರಣೆ ಮಾಡ್ಕೋಬೇಕಾಗಿರೋದು ದೇವೇಗೌಡರನ್ನ. ಅದಕ್ಕಿಂತ ಬದ್ಧತೆ ಜಾತ್ಯತೀತ ಬೇಕಿಲ್ಲ, ಅದಕ್ಕಿಂತ ಬದ್ಧತೆ ಸಾಮಾಜಿಕ ನ್ಯಾಯಕ್ಕೆ ಬೇಕಿಲ್ಲ. ರೈತರ ಬಗ್ಗೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದನ್ನು ಈ ಚಿತ್ರದಲ್ಲಿ ನೋಡಿ ಅನುಭವಿಸ್ತಾ ಇದ್ದೀವಿ. ಇಷ್ಟು ಸಾವಿರ ಉದಾಹರಣೆಗಳನ್ನ ನಾವು ದಿನ ಹೇಳ್ಬೋದು. ಆದರೆ ದೇವೇಗೌಡರ ಹೋರಾಟದ ಪರಿ, ಆ ಕೆಚ್ಚು, ಆ ಹಠ, ಆ ಒಂದು ಛಲ ಈ ವಯಸ್ಸಲ್ಲೂ ಕಡಿಮೆ ಆಗಿಲ್ಲ. ನಾನು ಸುಮ್ಮನೆ ಕೂತಿದ್ದೆ, ಆದರೆ ದೇವೇಗೌಡರು ನಮ್ಮ ಪಾರ್ಟಿಯ ಶಾಲ್ ತಗೊಂಡು ಕೈಯಲ್ಲಿ ತಿರುಗಿಸಿಕೊಡ್ತೀವಿ ಅಂದರೆ ಅವ್ರು ಇನ್ನೂ ಆ ಹುಮ್ಮಸ್ಸು, ಇನ್ನೂ ಆ ಕೆಚ್ಚು ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಹಾಗಾಗಿ ಅವ್ರದೇ ಗರಡಿನಲ್ಲಿ ಪಳಗೋರು ಎಲ್ಲರೂ ಒಂಥರ ಜಾತ್ಯತೀತ ಜನತಾದಳ ಅನ್ನೋದು ಒಂದು ಟ್ರೈನಿಂಗ್ ಕಾಲೇಜ್ ಇದ್ದಂಗೆ. ಇದು ರಾಜಕೀಯಗಳನ್ನು ತರಬೇತಿ ಕೊಡುತ್ತೆ, ಬೆಳೆಸುತ್ತೆ, ಕಚ್ಚಾ ಪದಾರ್ಥಗಳನ್ನೆಲ್ಲ ತಗೊಂಬರುತ್ತೆ, ಒಳ್ಳೆ ಸಿದ್ಧ ಪದಾರ್ಥಗಳನ್ನ ತಯಾರು ಮಾಡುತ್ತೆ, ಮಾರ್ಕೆಟಿಂಗ್ ಬಿಗಿರಿ ಮಾಡಿಬಿಡ್ತೀವಿ, ಆಮೇಲೆ ನಾವು ತಪ್ಪು ಕೂತ್ಕೊಂಡ್ಬಿಡ್ತೀವಿ. ಇದು ನಮ್ಮ ಪಕ್ಷದ ಸ್ಥಿತಿ. ಆದರೆ ಒಂದು ಧೈರ್ಯ, 25 ವರ್ಷ ಆಗಿದೆ, ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಹುಟ್ಟಿವೆ, ಹೋಗಿವೆ, ನೆಲ ಕಚ್ಕೊಂಡು 20 ತಿಂಗಳಿಗೆ ಕರ ಭಾಗ ಹಾಕೊಂಡು ಹೋಗಿದ್ದೀವಿ. ಕರ್ನಾಟಕದ ಇತಿಹಾಸದಲ್ಲೇ ದೇವರಾಜ ಅರಸೂರವರು ಅವರಿಗಿಂತ ಬೇಕಾ 10 ವರ್ಷ ಮುಖ್ಯಮಂತ್ರಿ ಆಗಿದ್ದವರು. ಅಂಥ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ವಿರೋಧ ಪಕ್ಷದ ನಾಯಕರು. ಅಂಥ ದೇವರಾಜ ಅರಸೂರವರು ಕೊನೆಗೆ ಕಾಂಗ್ರೆಸ್ನವರವ್ರನ್ನೆಲ್ಲ ಧೂಳಿಪಟ ಮಾಡಿ ಮೂರು ಗುಂಪು ಮಾಡಿದ್ರು ಇಂದಿರಾ ಗಾಂಧಿ. ದೇವರಾಜ ಅರಸು ಬೇಸತ್ತು ತಮ್ಮದೇ ಒಂದು ಪ್ರಾದೇಶಿಕ ಪಕ್ಷ ಅಂತೇಳಿ ಕ್ರಾಂತಿರಂಗ ಅಂತ ಒಂದು ಪಕ್ಷ ಕಟ್ಟಿದ್ರು. ಹೆಚ್ಚು ದಿನ ಉಳಿಲಿಲ್ಲ, ಅದು ಕೊನೆಗೆ ನಮ್ಮ ಜನತಾ ಪಕ್ಷದ ಜೊತೆ ವಿಲೀನ ಆಯಿತು. ಬಂಗಾರಪ್ಪನವರು KCP ಪಾರ್ಟಿ ಕಟ್ಟಿದ್ರು, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ.
ಬಹಳ ದಿನ ಉಳಿಲಿಲ್ಲ, ಬರೀ ಮತ್ತು ಅವ್ರು ಕಾಂಗ್ರೆಸ್ ಸೇರ್ಕೋಬೇಕಾ ಬಂತು. ಹಾಗೆ ನಾವು ಆಮೇಲೆ ಯಡಿಯೂರಪ್ಪನವರು ಕರ್ನಾಟಕ ಜನತಾ ಪಾರ್ಟಿ ಇಟ್ಕೊಟ್ಟಿದ್ರು, ಬಹಳ ದಿನ ಉಳಿಲಿಲ್ಲ, ಬರೀ ಮತ್ತೆ BJPಗೆ ಸೇರ್ಕೊಂಡು. ಸಿದ್ದರಾಮಯ್ಯನವರು ABP JD ಇಟ್ಕೊಟ್ಟಿದ್ರು, ತಕಡಿಗೆ ಉತ್ತರ ಒಂದಿಷ್ಟನ್ನು ನಿಲ್ಲಿಸಿದ್ರು, ಬಹಳ ದಿನ ಆಗಿಲ್ಲ, ಬ್ಯಾಡ್ ಕಾಣಪ್ಪ ಅಂತ ಕಾಂಗ್ರೆಸ್ಗೆ ಸೇರ್ಕೊಂಡು. ಆದರೆ 25 ವರ್ಷದಿಂದ ಕಷ್ಟವೋ ಸುಖವೋ ನಾವು ಇರ್ತೀವಿ, ಪ್ರಾದೇಶಿಕ ಪಕ್ಷ ಕಟ್ತೀವಿ, ಕರ್ನಾಟಕ ಜನಕ್ಕೆ ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ ಅಂತ ಹೇಳಿ ನಾವೊಂದು ಪಕ್ಷನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತೇಳಿ 20 ತಿಂಗಳಿಗೆ ಭಾಗ ಹಾಕಿಲ್ಲ. ನಾವು 25 ವರ್ಷ ಆದರೂ ಸಾವಿರಾರು ಜನ ಸೇರ್ಕೊಂಡು ಹಬ್ಬ ಆಚರಣೆ ಮಾಡಿ ನಾವು ಸುವರ್ಣ ಸಂಭ್ರಮವನ್ನು ಮಾಡ್ತೀವಿ ನೋಡ್ರಿ ಅಂತ ಹೇಳಿ ಚಾಲೆಂಜ್ ಆಗ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ದೇವೇಗೌಡರ ಹಠ ಮತ್ತು ಛಲ ಅನ್ನೋದನ್ನ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ಮಾತನ್ನು ಮುಗಿಸೋಕೆ ಮುಂಚೆ ಒಂದು ವಾಕ್ಯ ಹೇಳ್ಬಿಡ್ತೀನಿ. ಇದು ನಾನು ಕೊಟ್ಟಿರೋ ವಾಕ್ಯ ಅಲ್ಲ. ನಿನ್ನೆ ರಾಷ್ಟ್ರೀಯ ಸಮಿತಿಯ ಸಭೆಯಲ್ಲಿ ದೇವೇಗೌಡರು ಹೇಳಿದರು, ಮಾತಿನ ಮಧ್ಯೆ ಒಂದು ಮಾತು ಹೇಳ್ಬಿಟ್ರು. ಅದೆಂಥ ಮಾತು ಅಂದರೆ ನನಗನ್ಸುತ್ತೆ ಇದು ನಮ್ಮ ಮುಂದೆ ನಮ್ಮ ಪಕ್ಷಕ್ಕೆ ಅದು ಘೋಷವಾಕ್ಯ ಆಗಬೇಕು, ಇದು ನಮ್ಮ ಹೋರಾಟಕ್ಕೆ ಅದು ಘೋಷವಾಕ್ಯ ಆಗಬೇಕು. ಮಾತಿನ ಮಧ್ಯೆ ಒಂದು ಹೇಳಿದ್ರು. ಆಮೇಲೆ ಕುಮಾರಣ್ಣನು ಅದನ್ನು ಪುನರುಚ್ಚರಿಸಿ ಮತ್ತೆ ಅದನ್ನು ಒಪ್ಕೊಂಡ್ರು. ನಿನ್ನೆ ರಾತ್ರಿ ನಮ್ಮ ಆಫೀಸಲ್ಲಿ ಮೀಟಿಂಗಲ್ಲಿ ಗೌಡ ಏನು ಹೇಳಿದರು ಅಂದರೆ, ಉತ್ತರ ಭಾರತದಲ್ಲಿ JDU, ದಕ್ಷಿಣ ಭಾರತದಲ್ಲಿ JDS ಅಂದರು. ಇದಕ್ಕಿಂತ ಘೋಷಣೆ ಬೇಕೇ ಇಲ್ಲ. ಅಲ್ಲಿ JDU, ಇಲ್ಲಿ JDS, ಅಲ್ಲಿ JDU, ಇಲ್ಲಿ JDS, ಅಲ್ಲಿ JDU, ಇಲ್ಲಿ JDS. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.